ಇವತ್ತು 535ನೇ ಸೆಷನ್. 500ರಿಂದ ಹೆಚ್ಚಿಗೆ ನಾವು ಈ ಸೆಷನ್ಸ್ ಅನ್ನು ಮಾಡಿದ್ವಿ. ಮೊದಲನೇದು 1 ವರ್ಷ ನಾನು ಈ ಝೂಮ್ ರನ್ ಮಾಡಬೇಕು ಅಂತ ಒಂದು ಥಾಟ್ ಇಂದ ಶುರು ಮಾಡಿದ್ದೀನಿ. ಅವಾಗ ಒಂದ್ ದಿವಸ ನಾನು ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹೇಳ್ತಾ ಇದ್ದೀನಿ, ಇದು 1000ನೇ ಸೆಷನ್ ಅಂತ. ಅವತ್ತೇ ನನ್ಗೆ ಗೊತ್ತಾಯ್ತು ಇದು 1 ವರ್ಷ ಇಲ್ಲ, ತುಂಬಾ ದಿವಸ ಇದು ಮುಂಚೆ ಹೋಗುತ್ತೆ ಅನ್ನೋದು ನನ್ಗೆ ಅವಾಗನೇ ಗೊತ್ತಾಯ್ತು. ಯಾರೊಬ್ಬರು ಆತ್ಮ ಜೊತೆ ಕನೆಕ್ಟ್ ಆಗಿರ್ತಾರೋ, ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಿರ್ತಾರೋ, ಅವ್ರಿಗೆ ಹೈಯರ್ ವರ್ಲ್ಡ್ಸ್ ಇಂದ, ಸೋಲ್ ಇಂದ ಗೈಡೆನ್ಸ್ ಬರ್ತಾನೆ ಇರುತ್ತೆ. ಯಾರಿಗೆ ನಮ್ಮ ಜೊತೆ ನಮಗೆ ಕನೆಕ್ಷನ್ ಇಲ್ವೋ, ನಾವು ಬೇರೆಯೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀವಿ. ಯಾರೋ ಒಬ್ರು ಬರ್ತಾರೋ, ಅವ್ರು ನಮಗೆ ಸಲಹೆ ಕೊಡ್ತಾರೋ, ಗೈಡೆನ್ಸ್ ಕೊಡ್ತಾರೋ ಅಂತ ಯಾವಾಗ್ಲೂ ನಮ್ಮ ದೃಷ್ಟಿ ಆಚೆನೆ ಇರುತ್ತೆ. ಯಾವತ್ತೂ ನಮ್ಮ ಚಕ್ರಾಸ್ ಆಗ್ಲಿ, ಎನರ್ಜೀಸ್ ಆಗಲಿ, ಭಾವನೆಗಳಾಗ್ಲಿ, ಮನಸ್ಸು ಆಗಲಿ ಏಕತ್ವದಲ್ಲಿ ಇರಬೇಕು, ಒಂದೇ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು. ಒಳಗೆ ಒಂದು ಹೊರಗೆ ಒಂದು ನೀವು ಇಟ್ಕೊಂಡಿದ್ರೆ ನಿಮ್ಮನ್ನು ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ. ಬೇರೆ ಯಾರಿಗೂ ಗೊತ್ತಾಗಲ್ಲ ನಿಮ್ಮ ಒಳಗೆ ಏನ್ ನಡೀತಾ ಇದೆ, ಹೆಂಗಿದಾರಂತ. ನಾವು ನಾಟಕ ಮಾಡ್ತಾ ಇದ್ರೆ ಎಷ್ಟು ವರ್ಷ ನಾಟಕ ಮಾಡ್ಬೋದು. ಒಂದಿಲ್ಲ ಅಂದ್ರೆ ಒಂದ್ ದಿವಸ ನಿಮಗೂ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲಿ ನಾಟಕ ಬೇಡ, ಒಳಗೆ ಒಂದು ಹೊರಗೆ ಒಂದು ಯಾವಾಗ್ಲೂ ಇರಬಾರದು, ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಆತ್ಮ ಜೊತೆ ನೀವು ಇರೋಕೆ ಸಾಧ್ಯ ಆಗುತ್ತೆ. ಒಬ್ಬರು ಬ್ರೈನ್ ಪವರ್, ಮೈಂಡ್ ಪವರ್ ತುಂಬಾ ಯೂಸ್ ಮಾಡಿ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಂಟ್ಯೂಷನ್ ಪವರ್ ಒಂದ್ಸತಿ ಟೇಸ್ಟ್ ಕೊಟ್ರೆ, ಓ ಇಷ್ಟು ಈಸಿಯಾ, ಇಷ್ಟು ಪರ್ಫೆಕ್ಟ್ ಗೈಡೆನ್ಸ್ ಸಿಗುತ್ತಾ. ನಾವು ಎಷ್ಟೇ ಮೈಂಡ್ ಯೂಸ್ ಮಾಡಿದ್ರು, ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಬ್ರೈನ್ ಎಷ್ಟೇ ಯೂಸ್ ಮಾಡಿದ್ರು ಅದು ಲಾಜಿಕಲ್ ಸೈಡ್ ಇರುತ್ತೆ. ಅಂದ್ರೆ ಮುಂಚೆ ಏನಾಗಿದೆಯೋ ಆ ವಿಷಯಗಳು ಮುಂದೆ ಏನಾಗುತ್ತೆ ಅನ್ನೋದು ನಾವು ಅನಾಲಿಸಿಸ್ ಮಾಡಿ ಪ್ರಾಬಬಿಲಿಟೀಸ್ ಇಂದ ಮಾಡ್ತೀವಿ. ಆತ್ಮದಿಂದ ಬಂದ್ರೆ ಯಾವ ಅನಾಲಿಸಿಸ್ ಬೇಡ, ಫಾಲೋ ಮಾಡ್ತಾ ಹೋಗ್ಬೋದು. ಅದು ಪವರ್ ಆಫ್ ಇಂಟ್ಯೂಷನ್. ಈಗ ಬೆಳ್ಳಾರಿ ಯಜ್ಞ ಆದ್ಮೇಲೆ ಆತ್ಮ ತೃಪ್ತಿ ಅಂತಾರೆ ನೋಡಿ, ಅದು ನನಗೆ ಸಿಕ್ತು. 10,000 ಧ್ಯಾನ ಮಾಡಿದ್ರು, ಊಟ ಮಾಡಿದ್ರು. 10,000 ಯೋಗಿಗಳು ಊಟ ಮಾಡಿದ್ರು. ಬೆಳ್ಳಾರಿ ಕೋರ್ ಟೀಮು ಒಳ್ಳೆ ವರ್ಕ್ ಮಾಡಿದ್ರು, ಪ್ರಚಾರ ಟೀಮು. ಪ್ರತಿ ಒಬ್ಬರಿಗೆ ಅದು ಸೇರೋಕೆ ಪ್ರಯತ್ನನೂ ಮಾಡಿದ್ರು. ಅಷ್ಟು ಜನ ಅಲ್ಲಿ ಸೇರಿದ್ರು, ಒಳ್ಳೆ ಸೆಷನು ಆಯ್ತು, ರೆಕಾರ್ಡ್ ಬ್ರೇಕ್ ಆಯ್ತು. ಆಮೇಲೆ ಬೆಂಗಳೂರು ಬಂದು ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನಿ ಪ್ರತಿ 3-6 ತಿಂಗಳಿಗೊಂದು ಯಜ್ಞ ಗ್ಯಾರಂಟಿ, ಜನ ಬಂದ್ಬಿಡ್ತಾರು. ಡೈಲಿ 11 ಗಂಟೆಗೆ ನಾವು ಸೆಷನ್ಸ್ ಕೊಡ್ತಾ ಇದೀವಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಪವರ್ ಮೆಡಿಟೇಷನ್ಸ್ ಆಗ್ತಾ ಇದೆ. ಅವಾಗವಾಗ ಶನಿವಾರ ಇಲ್ಲಿ ಸೋಲ್ಫುಲ್ ಸ್ಯಾಟರ್ಡೇ ಆಗ್ತಾ ಇದೆ. ನಮ್ಮ ಆ್ಯಪ್ ಅಲ್ಲಿ ಇಂಗ್ಯಾಂಗ್ ಚಾಲೆಂಜನು ಆಗ್ತಾ ಇದೆ. ಅವಾಗ ನಾನು ಝೂಮ್ಸು ಬೇರೆ ಕಡೆನೂ ಸೆಷನ್ಸ್ಗೂ ಹೋಗ್ತಾ ಇದ್ದೀನಿ. ಏನ್ ಮಾಡ್ಬೇಕು ನಾನು? ಇದೆಲ್ಲ ಆಟೋಮೇಟ್ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ನನಗೆ ದೊಡ್ಡ ಪ್ರಶ್ನೆ ಬಂತು. 1000 ವಾಕಿನ್ಸ್ ಅನ್ಕೊಂಡಿದ್ದೀನಿ, ಅದನ್ನು ಆಯ್ತು. ಈಗ ಒಂದೊಂದು ಊರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ನಡೀತಾ ಇದೆ, ದೊಡ್ಡ ದೊಡ್ಡ ರ್ಯಾಲೀಸ್ ನಡೀತಾ ಇದೆ, ಎಲ್ಲಾ ಕಡೆ ಕ್ಲಾಸಸ್ ಆಗ್ತಾ ಇದೆ. ನನಗೆ ಕೆಲವೊಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಒಂದು ಹಾವಿನ ತಲೆ ಇದೆ, ಅದು ಟೈಲ್ ಎಲ್ಲಿದೆ ನನ್ಗೆ ಗೊತ್ತಿಲ್ಲ. ಎಲ್ಲಾ ಕಡೆನೋ ಎಲ್ಲಾ ಪ್ರೋಗ್ರಾಮ್ಸ್ ಆಗ್ತಾ ಇದೆ. ಪ್ರತಿ ಒಂದು ಫೋಟೋ, ಪ್ರತಿ ಒಂದು ಈವೆಂಟು ನಾನು ನೋಡಿದ್ರೆ ಫಸ್ಟ್ ತೃಪ್ತಿ ಬರೋದು ನನಗೆ. ಯಾಕೆಂದ್ರೆ ನಮ್ಮ ಕರ್ನಾಟಕ ಅಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಬೆಳಗೊಬ್ರು ಹೇಳ್ತಾ ಇದ್ರು, ತುಮಕೂರಲ್ಲಿ ತುಂಬಾ ಕ್ಲಾಸಸ್ ಆಗ್ತಾ ಇದೆ ಅಂತ. ಖುಷಿ ಆಗ್ತಾ ಇದೆ ನನಗೆ. ಮೊನ್ನೆ ದಾವಣಗೆರೆಯಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು, 500 ಜನ ಬಂದ್ರು, ಖುಷಿ ಆಗ್ತಾ ಇದೆ. ಎಲ್ಲಿ ಯಾರು ಅನ್ನದಾನ ಎಲ್ಲೋ ಮಾಡ್ತಾ ಇದ್ರ, ಆ ವಿಡಿಯೋ ನೋಡಿದ್ರೆ ನನಗೆ ಎಷ್ಟು ತೃಪ್ತಿ ಬಂದಿದೆಯೋ. ಧ್ಯಾನ ನಡೀತಾ ಇದೆ, ಅನ್ನದಾನ, ಪ್ರತಿ ಕಡೆ ಸೇವೆ ನಡೀತಾ ಇದೆ. ಇಷ್ಟು ಸಾಕು, ನಾನು ತುಂಬಾ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇವಾಗ ನಾನೇನ್ ಮಾಡ್ಬೇಕು? ಇದೆಲ್ಲ ನೋಡ್ತಾ ಕುತ್ಕೊಂಡ್ರೆ ಅದು ನನಗೆ ಆಗಲ್ಲ. ನಾನು ಏನಾದ್ರು ಮಾಡ್ತಾ ಇರ್ಬೇಕು. ಇವಾಗ ನನಗೆ ರಿಸರ್ಚ್ ಮಾಡೋಕೆ ಟೈಮ್ ಸಿಕ್, ಎಲ್ಲಾರನ್ನು ಈಜಿಪ್ಟ್ಗೆ ಕರ್ಕೊಂಡು ಹೋಗ್ಬೇಕು ಎವ್ರಿ ಇಯರ್. ಅದೊಂದು ಮಾಡ್ತಾ ಇದ್ದೀನಿ. ನಿನ್ನೆ 50 ಜನ ಆಲ್ರೆಡಿ ರಿಜಿಸ್ಟ್ರೇಷನ್ ಕ್ಲೋಸ್ ಆಯ್ತು. ಸಾಕಂತ ಅನ್ಕೊಂಡಿದ್ದೀನಿ. ನಮ್ಮ ಮಾಸ್ಟರ್ ಮನೋಜ್ ಹೇಳ್ತಾ ಇದ್ರು, ಇನ್ನೊಂದು 20 ಜನಕ್ಕೆ ಅವಕಾಶ ಕೊಡೋಣ ಅಂತ. ಆಯ್ತು, ಇನ್ನೊಂದು 20 ಜನಕ್ಕೆ ಓಪನ್ ಮಾಡಿ ಅಂತ. ಯಾಕಂದ್ರೆ 50 ಜನ ಒಂದು ಬಸ್ ಸಾಕಂತ ಅನ್ಕೊಂಡಿದ್ದೀನಿ. ಜಾಸ್ತಿ ಜನ ಬಂದ್ರೆ ಅಲ್ಲಿ ಹೆಚ್ಚು ಗ್ರೂಪ್ ಮೆಡಿಟೇಷನ್ ಹೆಚ್ಚಾಗುತ್ತಲ್ವಾ ಅಂತ. ಇನ್ನು 20 ಜನಕ್ಕೆ ಎಕ್ಸ್ಟೆಂಡ್ ಮಾಡಿ ಅಂದ್ರು, ಓಕೆ ಅಂತ ಹೇಳಿದ್ನಿ. ಈಗ ನಾನೇನ್ ಮಾಡಿದ್ದೀನಿ, ನೆಕ್ಸ್ಟ್ ಸೌಂಡ್ ಹೀಲಿಂಗ್ ಅಂಡ್ ಥೆರಪಿ ಅನ್ನೋದು ರಿಸರ್ಚ್ ಮಾಡಿ ಅಂತ ನನಗೆ ಬಂದಿದೆ ಮೆಸೇಜ್. ಬಂದ ತಕ್ಷಣ ಹೀಲಿಂಗ್ ಅನ್ನೋದು ನಮ್ಮ ಡಿಕ್ಷನರಿಯಲ್ಲಿ ಇಲ್ಲ ಅಲ್ವಾ. ಸೆಲ್ಫ್ ಹೀಲಿಂಗ್ ಇದೆ, ನಾವು ಧ್ಯಾನ ಮಾಡ್ಕೊಳ್ತೀವಿ, ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ತೀವಿ. ಈ ಸೌಂಡ್ ಹೀಲಿಂಗ್ ಅನ್ನೋದು ದೊಡ್ಡ ವಿಷಯ. ಇದರ ಬಗ್ಗೆ ಫಸ್ಟ್ ಸ್ಟಡಿ ಮಾಡೋಣ ಅಂತ ಪಿರಮಿಡ್ ವ್ಯಾಲಿಯಲ್ಲಿ ಮೊನ್ನೆ ಮ್ಯೂಸಿಕ್ ಫೆಸ್ಟ್ ಅಲ್ಲಿ ಕೊನೆಯ ಪ್ರೋಗ್ರಾಮ್ ಅವ್ರು ಮಾಡಿದ್ರು. ಸೊ ಅವ್ರದ್ದೆಲ್ಲ ಸ್ಟಡಿ ಮಾಡಿದ್ದೀನಿ. ಎರಡನೇದು ಚಂದ್ರಮೋಹನ್ ಹತ್ರ ಮಾತಾಡಿದ್ದೀನಿ.
ಅವನು ಹೇಳಿದಾನು, ಇದೆಲ್ಲ ಮಾಡಿರೋ ಪತ್ರಿಜಿ ಇದ್ರ ಬಗ್ಗೆ ಏನಾದ್ರು ಹೇಳಿದ್ರ ಅಂತ ಸರ್ಚ್ ಮಾಡಿದ್ದೀನಿ. ಅವಾಗ ನನಗೆ ಮೆಸೇಜ್ ಕೊಟ್ರು, ನಾದ ಧ್ಯಾನ ಅಂದ್ರೆ ಇದೆ ಅಲ್ವಾ, ನಾದ ಬರ್ತಾ ಇದೆ, ನಾವು ಧ್ಯಾನ ಮಾಡ್ತಾ ಇದೀವಿ. ಇಲ್ಲಿ ಸೌಂಡ್ ಬರ್ತಾ ಇದೆ, ಧ್ಯಾನ ಮಾಡ್ತಾ ಇದ್ದೀರು, ಮಲ್ಗ್ತಾ ಇದ್ದೀರು. ಓ, ನಾವು ಹೀಲ್ ಮಾಡ್ತಾ ಇಲ್ಲ, ಸಂಗೀತ ಸೌಂಡ್ ಹೀಲ್ ಮಾಡ್ತಾ ಇದೆ. ಬಟ್ ಏನ್ ಡಿಫ್ರೆನ್ಸ್? ನಾನು ಸಂತೂರ್ ನುಡಿಸ್ತೀನಿ, ಈ ಸೌಂಡ್ ಹೀಲಿಂಗ್ ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ, ಎರಡಕ್ಕೆ ಡಿಫ್ರೆನ್ಸ್ ಏನು? ಅದನ್ನ ರಿಸರ್ಚ್ ಮಾಡಕ್ಕೆ ಶುರು ಮಾಡಿದೆ. ಈಗ ಸಂತೂರಲ್ಲಿ 1 ನಿಮಿಷದಲ್ಲಿ ನಾನು 20 ನೋಟ್ಸ್ 30 ನೋಟ್ಸ್ ನುಡಿಸ್ತೀನಿ. ಇಲ್ಲಿ ಸೌಂಡ್ ಅಲ್ಲಿ 1 ನಿಮಿಷದಲ್ಲಿ 1-2 ನೋಟ್ಸ್ ನುಡಿಸ್ತೀನಿ. ಅಲ್ಲಿ ಏನಾಗ್ತಾ ಇದೆ, ನಾದ ಬರ್ತಾ ಇದೆ, ಇಲ್ಲಿ ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ ಬರ್ತಾ ಇದೆ. ಇದಕ್ಕೂ ಡಿಫರೆನ್ಸ್ ಏನು ಅನ್ನೋದಕ್ಕೆ ರಿಸರ್ಚ್ ಮಾಡೋಕೆ ಈಗ ನಾನೊಬ್ಬ ಮ್ಯೂಸಿಕ್ ಆರ್ಟಿಸ್ಟ್, ಸೊ ನನಗಿದು ಒಳ್ಳೆ ಅವಕಾಶ ಸಿಕ್ತು. ಈ ಸೌಂಡ್ ಮ್ಯೂಸಿಕ್ ಮೇಲೆ ತುಂಬಾ ರಿಸರ್ಚ್ ಮಾಡಬೇಕು. ನಾನು ಯಾವಾಗ ಇದು ರಿಸರ್ಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ಅವತ್ತು ಒಬ್ಬ ವ್ಯಕ್ತಿ ಮ್ಯೂಸಿಕ್ ಅಂಡ್ ಸೌಂಡ್ ಥೆರಪಿ ಮೇಲೆ PhD ರಿಸರ್ಚ್ ಮಾಡ್ತಾ ಇದ್ದಾರೆ. ನಾನು ಏನು ಅವ್ರ ಹತ್ರ ಕೇಳಿಲ್ಲ, ಅವ್ರ ರಿಸರ್ಚ್ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ವಾಟ್ಸಾಪ್ ಅಲ್ಲಿ ಕೊಟ್ರು. ಹೆಂಗ್ ಬರುತ್ತೆ ನೋಡಿ ಯೂನಿವರ್ಸ್. ನಾನು ಏನು ಕೇಳಿಲ್ಲ, ಯಾರಿಗೂ ಹೇಳಿಲ್ಲ. ಸಡನ್ ಆಗಿ ವಾಟ್ಸಾಪ್ ಅಲ್ಲಿ ನೋಡಿದ್ರೆ ಚೆನ್ನೈಯಲ್ಲಿ SRM ಕಾಲೇಜಲ್ಲಿ ಆದಿತ್ಯನ್ ಅಂತ ಒಬ್ಬ ವ್ಯಕ್ತಿ ಲಾಸ್ಟ್ ಟೈಮ್ ಪಿರಮಿಡ್ ವ್ಯಾಲಿಗೆ ಹೋಗಿದ್ರೆ ಏಲಿಯನ್ಸ್ ಎಲ್ಲ ಫೋಟೋ ಎಲ್ಲ ಮಾಡಿ ಕೊಟ್ಟರು. ನಾನು ಎಲ್ಲರಿಗೂ ಕಳಿಸಿದ್ದೀನಿ. ಅವರು ರಿಸರ್ಚ್ ಮಾಡೋ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಕಳಿಸಿ. ಇದಾದ್ಮೇಲೆ ಒಂದು 3-4 ಜನ ಹತ್ರ ಮಾತಾಡಿ ಎಕ್ಸ್ಪರ್ಟ್ಸ್ ಒಂದು ಕಡೆ ಹೋಗಿ ಈ ಸೌಂಡ್ ಹೀಲಿಂಗ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ. ಅವಾಗ ನನಗೆ ಗೊತ್ತಾಯ್ತು, ಧ್ಯಾನಿಗಳು ಬೇರೆ ಒಬ್ಬರಿಗೆ ಎಲ್ಲರಿಗೆ ಒಂದು ಅಡಿಷನಲ್ ಸಪೋರ್ಟ್. ಈಗ ಪಿರಮಿಡ್ಸ್ ಒಂದು ಸಪೋರ್ಟು, ಕ್ರಿಸ್ಟಲ್ಸ್ ಒಂದು ಸಪೋರ್ಟು, ಹುಣ್ಣಿಮೆ ಧ್ಯಾನ ಅನ್ನೋದು ಒಂದು ಸಪೋರ್ಟು, ಮ್ಯೂಸಿಕ್ ಅನ್ನೋದು ಒಂದು ಸಪೋರ್ಟು, ಸೌಂಡ್ ಅನ್ನೋದು ಒಂದು ಸಪೋರ್ಟ್ ನಾವು ಕೊಡೋಣ ಅಂತ ನಾನು ಡಿಸೈಡ್ ಮಾಡಿ ಒಂದು ಸೆಟಪ್ ಮಾಡಿದ್ದೀನಿ. ಮಾಡಿ ಇದು 3 ವಾರ ಆಯ್ತು. ಆಲ್ರೆಡಿ 50 ಜನ ಎಕ್ಸ್ಪೀರಿಯನ್ಸ್ ಆಗಿ. ಅವಾಗ ನಾನು ಅನ್ಕೊಂತಾ ಇದ್ದೀನಿ, ಇದು ಇನ್ನೂ ಕನ್ಫರ್ಮೇಶನ್ಸ್ ಬೇಕು ನನಗೆ. ಯಾಕಂದ್ರೆ ಯಾವುದೇ ವಿಷಯದಲ್ಲಿ ನಾವು ದೃಢವಾಗಿರ್ಬೇಕು ಅಂದ್ರೆ ಯೂನಿವರ್ಸ್ ಇಂದ ನನಗೆ ಒಂದು 2, 3, 4 ಕನ್ಫರ್ಮೇಶನ್ಸ್ ಬಂದ್ರೆ ನನ್ನ ಸಂಕಲ್ಪ ದೃಢವಾಗಿರುತ್ತೆ. ಯಾಕಂದ್ರೆ ನಾವು ಏನೋ ಒಂದು ಮಾಡ್ತಾ ಹೋಗಿ 1 ವಾರ 1 ತಿಂಗಳಾದ್ಮೇಲೆ ಯಾರೋ ಒಬ್ಬರು ಬಂದು ಪ್ರಶ್ನೆ ಕೇಳ್ತಾರೆ, ಇದು ಕರೆಕ್ಟಾ ರಾಂಗ್ ಅಂತ. ಅವಾಗ ಸ್ವಲ್ಪನೋ 0.01% ನಮ್ಮ ಒಳಗೆ ಡೌಟ್ ಅನ್ನೋದು ಇರಬಾರದು. ನಾವು ಎಷ್ಟೇ ವಾದನೆ ಮಾಡ್ಬೋದು ಅವ್ರ ಹತ್ರ, ಬಟ್ ಒಳಗೆ 100% ನಾವು ಮಾಡೋದು ಪರ್ಫೆಕ್ಟ್ ಆಗಿ ಇದ್ರೆ ಮಾತ್ರ ಮಾಡ್ಬೇಕು, ಇಲ್ಲ ಮಾಡ್ಬಾರ್ದು. ಒಬ್ಬ ಮೇಡಮ್ ಮೊನ್ನೆ ಕೇಳಿದ್ರು, ಸರ್ ಸೌಂಡ್ ಹೀಲಿಂಗ್ ಅಂತ ಇದ್ರೆ ಮತ್ತೆ ಹೀಲಿಂಗ್ ಎಲ್ಲ ಮಾಡಬಾರ್ದಲ್ವ ಸರ್ ಅಂತ. ನಾನು ಹೇಳಿದ್ದೀನಿ, 22 ವರ್ಷ PSSM ಅಲ್ಲಿ ಇದ್ದೀನಿ, ಇಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಇವಾಗ ಹೀಲಿಂಗ್ ಎಲ್ಲ ಮಾಡಿ ಆ ಕರ್ಮಗಳು ನನಗೆ ಬೇಕು ಅನ್ನೋದು ನನಗೆ ಬೇಕಾ? ಇಲ್ಲ ಅಲ್ವಾ? ನಾನು ಆ ವಿಚಾರ ಒಳಗೆ ಹೋಗಲ್ಲ. ಸೌಂಡ್ ಹೀಲ್ ಮಾಡ್ತಾ ಇದ್ದೆ ನಾನಲ್ಲ ಅಂತ ಹೇಳಿದ್ವಿ. ನಾನು ಸಂತೂರ್ ಹೆಂಗ್ ನುಡಿಸ್ತಾ ಇದೀನೋ ಈ ಸೌಂಡ್ನು ಅಷ್ಟೇ, ಈ ಕ್ಲಾರಿಟಿ ನನಗೆ ಸಿಕ್ತು. ಮೊನ್ನೆ ನಾನು ನುಡಿಸ್ತಾ ಇದ್ರೆ ಅಲ್ಲಿ ಒಂದು ಸ್ಯಾಂಡ್ ಡ್ರಮ್ ಅಂತ ಇದೆ, ಅದು ನುಡಿಸ್ತಾ ಇದ್ರೆ ಎದುರುಗಡೆ ಪತ್ರಿಜಿ ನಿಲ್ತ್ಕೊಂಡು ಅವರು ಕೈ ಇಟ್ಕೊ ಇಬ್ರು ನಾವು ನುಡಿಸ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು 5 ನಿಮಿಷ ಅದು ಅನುಭವಿಸಿ ಒಂದು ಕನ್ಫರ್ಮೇಶನ್ ಸಿಕ್. ಇನ್ನೊಬ್ಬ ಮೇಡಮ್ 3rd ಇಯರ್ ಮಾಸ್ಟರ್ ಬಂದರು. ಅವರು 30 ನಿಮಿಷ ತಗೊಂಡು ಹೇಳಿದ್ರು, ಸರ್ ನನಗೆ ಗೊತ್ತಿಲ್ಲ ಏನು ಅಂತ ಅನ್ಕೊಂಡು ಬಂದಿದ್ದೀನಿ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಈ ರೂಮಲ್ಲಿ ಹೀಲಿಂಗ್ ರೂಮ್ ಸರ್, ಏಲಿಯನ್ಸು, ಏಂಜಲ್ಸು, ಪತ್ರಿಜಿ, ನೀವು ಮೇಲೆ ಪಿರಮಿಡು, ಇಲ್ಲಿ ಬರೋ ಅನುಭವಗಳೇ ಬೇರೆ, ನಾನು ಅವಾಗವಾಗ ಬರ್ತೀನಿ ಅಂತ ಹೇಳಿದ್ರು. ಆ ಸೌಂಡ್ ನುಡಿಸ್ತಾ ಇದ್ರೆ ಅವರ 3rd ಐ ಒಳಗೆ ಎನರ್ಜಿ ಹೋಗ್ತಾ ಇದೆ. ತುಂಬಾ ಜನಕ್ಕೆ ಏನಂದ್ರೆ, ಯಾಕಂದ್ರೆ ಒಂದು ಸೆಷನ್ಸ್ ಆದ್ಮೇಲೆ ಅವ್ರ ಅನುಭವಗಳು ಕೇಳ್ತಾ ನನಗೆ ಇದರ ಬಗ್ಗೆ ಇನ್ನೂ ನನಗೆ PhD ಮಾಡೋಕೆ ಸಾಧ್ಯ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಅವ್ರ ಭಯಗಳು ಒಂದೇ ಸಿಟ್ಟಿಂಗ್ ಅಲ್ಲಿ ಹೋಗ್ತಾ ಇದೆ, ಎಷ್ಟೋ ಜನಕ್ಕೆ ಧೈರ್ಯ ಬರ್ತಾ ಇದೆ, ಎಷ್ಟೋ ಜನಕ್ಕೆ ಅಲೈನ್ಮೆಂಟ್ಸ್ ಬರ್ತಾ ಇದೆ. ಈಗ ಒಬ್ಬರು ಬರ್ತಾ ಇದ್ದಾರೆ, 8 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾರೆ, ಸಿನ್ಸಿಯರ್ ಆಗಿ ಧ್ಯಾನ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಫಾಲೋ ಮಾಡ್ತಾ ಇದ್ದಾರೆ. ಆದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದೆ ಅವ್ರ ಒಳಗೆ. ಯಾಕೆ? ತುಂಬಾ ಕರ್ಮಗಳು ಆಲ್ರೆಡಿ ಬಾಡಿಯಲ್ಲಿ ಟ್ರಾನ್ಸ್ಫರ್ ಆಗಿದೆ, ಅವ್ರ ಎನ್ವೈರ್ಮೆಂಟ್ ಸರಿ ಇಲ್ಲ. ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಬೇಕು ಅವ್ರಿಗೆ. ಸ್ವಲ್ಪ ನಾವು ಸಪೋರ್ಟ್ ಕೊಟ್ರೆ ಅವ್ರು ಧ್ಯಾನ ಮಾಡೋಕೆ ಸಾಧ್ಯ ಆಗುತ್ತೆ. ಒಬ್ಬರಿಗೆ ಧ್ಯಾನಕ್ಕೆ ಕೂರೋಕೆ ಆಗ್ತಾ ಇಲ್ಲ, ಒಂದೇ ಒಂದು ಸಿಟ್ಟಿಂಗ್ ತಗೊಂಡು ಇವತ್ತು 30 ನಿಮಿಷ ಧ್ಯಾನ ಮಾಡಕ್ ಆಗ್ತಾ ಇದೆ. ನನ್ನ ಉದ್ದೇಶ ಏನು ಅಂದ್ರೆ, ಇಲ್ಲಿ ಆ ಒಂದು ಸಹಾಯ ಯಾರಿಗ್ ಬೇಕೋ ಅವ್ರಿಗೂ, ನಾನು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀನಿ ಸರ್, ನನ್ಗೇನ್ ಬೇಡ ಅಂದ್ರೆ ಇದು ನಿಮ್ಗಲ್ಲ, ಹೆಲ್ಪ್ ಬೇಕು, ಸಪೋರ್ಟ್ ಬೇಕು, ಇನ್ನೂ ನನ್ನ ಒಳಗೆ ಏನೋ ಇದೆ, ಇಲ್ಲ ಸರ್ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಒಬ್ರು ಬಂದರು. ಇದ್ರು ಓಕೆ, ಚೆನ್ನಾಗಿದ್ದೀನಿ, ನಾ ಧ್ಯಾನ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅನ್ನೋರ್ಗು ಇದು ಬೇಡ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ಸಪೋರ್ಟ್ ಸಿಸ್ಟಮ್ ತಗೊಂಡಿದ ಮೇಲೆ ಒಬ್ಬೊಬ್ರು ಒಳಗಿಂದ ಎಷ್ಟೋ ಕಲಿತಾ ಇದೆ. ಈಗ ನಿನ್ನೆ ಚಂದ್ರಮೋಹನ್, ಶಾಲಿನಿ ಇಬ್ರು ಪಿರಮಿಡ್ ವ್ಯಾಲಿಯಿಂದ ಬಂದ್ರು. 15 ಮಿನಿಟ್ಸ್ ಅವ್ರಿಗೆ ಸೆಷನ್ ಕೊಟ್ಟಿದ್ರು. ಅವರು ಅವ್ರ ಅನುಭವಗಳೆಲ್ಲ ಹೇಳ್ತಾ ಇದ್ರು. ಇವತ್ತು ಒಬ್ರು ಬಂದ್ರು, ಅವ್ರ ಅನುಭವಗಳು ಹೇಳ್ತಾ ಇದ್ರು.
ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಇಲ್ಲಿ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ಅವ್ರ ಥರ್ಡ್ ಎಕ್ಸ್ಪೀರಿಯನ್ಸ್ ನನಗೆ ಹೇಳ್ತಾ ಇದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಇವಾಗ ಗೊತ್ತಾಗಿದೆ. ಒಬ್ಬರಿಗೆ ನಾನು ಮಾಡ್ತಾ ಇದ್ರೆ ಸೌಂಡ್ ಹೀಲಿಂಗ್, ಸೌಂಡ್ ಥೆರಪಿ, ಅವಾಗ ಪತ್ರಿಜಿ ಅವರು ನನಗೆ ಒಂದು ಇಂಟ್ಯೂಷನ್ ಕೊಟ್ರು. ಏನಂದ್ರೆ ಪ್ರತಿಯೊಬ್ಬರು ಬಾಡಿ ವೈಬ್ರೇಷನ್ ಇನ್ಕ್ರೀಸ್ ಮಾಡೋಕೆ ನಾನು ನಿಮ್ಮ ಮೂಲಕ ಈ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ. ಈ ಕನ್ಫರ್ಮೇಶನ್ಸ್ ನನಗೆ ಯಾವಾಗ್ಲೂ ಬರುತ್ತೆ. ಎಷ್ಟೋ ಜನಕ್ಕೆ ನನ್ನ ಬಗ್ಗೆ ಗೊತ್ತು. ಒಂದು ಬ್ಲೈಂಡ್ ಆಗಿ ನಾನು ಯಾವುದು ಫಾಲೋ ಮಾಡಲ್ಲ. ನನಗೆ ಒಂದಲ್ಲ, ಎರಡಲ್ಲ, 3-4 ಕನ್ಫರ್ಮೇಶನ್ ಬಂದ್ರೆ ದೃಢತ್ವ ಇರುತ್ತೆ. ಒಂದು ಬಿಲ್ಡಿಂಗ್ ಒಂದು ಪಿಲ್ಲರ್ ಅಲ್ಲ, 4 ಪಿಲ್ಲರ್ಸ್ ಇರುತ್ತೆ. ಸ್ಟ್ರಾಂಗ್ ಇರ್ಬೇಕಂದ್ರೆ ಒಂದು ಕಾರ್ಗೆ 4 ವೀಲ್ಸ್ ಇರುತ್ತಲ್ವಾ, ಆ ತರ ಪ್ರತಿಯೊಂದು ಅನುಭವಕ್ಕೆ ನನಗೆ 4-5 ಕನ್ಫರ್ಮೇಶನ್ಸ್ ಬರುತ್ತೆ. ಯಾಕೆಂದ್ರೆ ಕನ್ವಿನ್ಸ್ ಮಾಡೋಕಲ್ಲ, ಸ್ಟ್ರಾಂಗ್ ಮಾಡೋಕೆ. ಆಮೇಲೆ ಸ್ವಲ್ಪನೂ ಡೌಟ್ ಇರಲ್ಲ. ಯಾಕಂದ್ರೆ ನಾನು ಯಾವಾಗ್ಲೂ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 2004 ಒಬ್ಬ ಥರ್ಡ್ ಐ ಗ್ರೇಟ್ ಮಾಸ್ಟರು ಒಂದು ಅನುಭವ ಹೇಳ್ಬಿಟ್ಟು ಮೋಸ್ಟ್ಲಿ ಇದು ಕರೆಕ್ಟ್ ಇರ್ಬೋದು ಏನೋ ಅಂತ ಒಂದು ಸೆಂಟೆನ್ಸ್ ಹೇಳಿದ್ರು. ಅವಾಗ ನನಗೆ ಒಂದು ಬಲ್ಬ್ ಸ್ಟಾರ್ಟ್ ಆಯ್ತು. ಓ, ಇವ್ರು ಇಷ್ಟು ಧ್ಯಾನ ಮಾಡಿ ಇಷ್ಟು ಥರ್ಡ್ ಐ ಮಾಸ್ಟರ್ ಇದ್ರು ಇವ್ರ ಅನುಭವಗಳು ಅವ್ರಿಗೆ ಕನ್ಫರ್ಮೇಶನ್ ಇಲ್ಲ, ನಂಬ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಇವಾಗ ಈ ತರ ಆಗ್ಬಾರದು ಅಂತ ನಾನು ಅನ್ಕೊಂಡು ಅವಾಗಿಂದ ನನ್ಗೆ ಏನಾದ್ರು ಒಂದು ಅನುಭವ ಬಂದ್ರೆ ನೆಕ್ಸ್ಟ್ ನೋಡ್ತಾ ಇರ್ತೀನಿ. ಇನ್ನು ನನ್ ಕನ್ಫರ್ಮೇಶನ್ ಬೇಕು ಅಂತ. ನೀವು ಕೇಳಿದ್ರೆ ಯೂನಿವರ್ಸ್ ಕೊಡುತ್ತೆ. ನೀವು ಕೇಳಲ್ಲ, ಏನೇನೋ ಕೇಳ್ತಾ ಕೂತ್ಕೊಂತೀವಿ. ನಮ್ಮ ಆತ್ಮ ಜೊತೆ ನಾವಿದ್ರೆ ನಮ್ಗೆ ಏನ್ ಬೇಕೋ ಅದು ಕೊಡುತ್ತದೆ. ಆತ್ಮ ಜೊತೆ ನಾವು ಸಂಕಲ್ಪ ದೃಢವಾಗಿ ಇರಬೇಕು ಅಂದ್ರೆ ಕನ್ಫರ್ಮೇಶನ್ಸ್ ಬೇಕು. ನಾನು ಅದನ್ನ ನೋಡ್ತಾ ಇರ್ತೀನಿ. ಪ್ರಕೃತಿ ಮತ್ತೆ ನನ್ಗಿನ್ನೂ ಅನುಭವಗಳು ಕೊಡಿ ಅಂತ. ನಾನು ಇದು ಶುರು ಮಾಡಿದ ತಕ್ಷಣ ನೋಡಿ ಒಬ್ರು ಅವ್ರ PhD ರಿಸರ್ಚ್ ಡಾಕ್ಯುಮೆಂಟ್ ನಾನು ಕಳಿಸಿದ್ರು. ಅದು ಒಂದು ಸಿಗ್ನಲ್ ಅಲ್ವಾ? ಸಿಗ್ನಲ್ಸ್ ಬರುತ್ತೆ, ನಾವು ನೋಡ್ಬೇಕು, ನಾವು ಅದನ್ನು ಹುಡುಕ್ಬೇಕು. ಒಂಚೂರು ಧ್ಯಾನದ ಮೇಲೆ, ನಿಮ್ಮ ಅನುಭವಗಳ ಮೇಲೆ, ನಿಮ್ ಮೇಲೆ ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಫೌಂಡೇಶನ್ ವೀಕ್. ಅದು ನೀವು ಹಿಂಗೆ ಬಿಟ್ರೆ ನಾಳೆ ಧ್ಯಾನನೇ ಮಾಡಬೇಡ ಅಂತ ಹೋಗ್ಬಿಟ್ಟು ಕೊನೆ ತನಕ ಇರಬೇಕು ಅನ್ನೋದು ಈಸಿ ಅಲ್ಲ. ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಮಗೆ ಪ್ರತಿಯೊಂದು ಅನುಭವಕ್ಕೆ ಬರಬೇಕು. ಯಾವುದೇ ವಿಷಯನೂ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದ್ರೇನೆ ಅದು ಕರೆಕ್ಟ್ ಆಗುತ್ತದೆ. ಒಬ್ಬೊಬ್ರು ಕೌನ್ಸಿಲಿಂಗ್ ಮಾಡ್ತಾ, ನಿನ್ನೆ ಒಬ್ಬರು ಬಂದ್ರು, ಏನ್ ಮಾಡ್ತಾ ಇದ್ರಿ ಸರ್ ಅಂದ್ರೆ, ಕನ್ಸ್ಟ್ರಕ್ಷನ್ ಅಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಅಂತ. ನಾನು ಕೇಳಿದ್ನಿ, ಎಲ್ಲಿ ಸರ್? ಶೋಭಾ ಅಲ್ಲಿ ಅಂದ್ರೆ. ಹೌದು ಅಂದ್ರು. ಹೆಂಗ್ ಬಂತು ನನಗೆ ಅದು? ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಆ ಕಂಪನಿ ಹೆಸರು ನನಗೆ ಗೊತ್ತಾಗಿದೆ. ಅದು ಸೋಲ್ ಟು ಸೋಲ್ ಕಮ್ಯುನಿಕೇಶನ್, ಮೈಂಡ್ ಟು ಮೈಂಡ್. ಆ ಥಾಟ್ಸ್ ರೀಡ್ ಆಗುತ್ತೆ ಈಸಿಯಾಗಿ. ನಮ್ಮ ಒಳಗೆ ಯಾವ್ದು ಇರಬಾರದು, ಖಾಲಿಯಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಪ್ಯೂರ್ ಆಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು. ಅವಾಗ ಸುತ್ತಮುತ್ತ ಏನ್ ನಡೀತಾ ಅದು ಪ್ರತಿಯೊಂದು ನಿಮಗೆ ಅರ್ಥ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಪ್ರತಿಯೊಬ್ಬರು ಇದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ನನ್ನ ಕೋರಿಕೆ. ಥ್ಯಾಂಕ್ ಯು ವೆರಿ ಮಚ್.